ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ. ಈ ಗಾದೆ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಾ ಅಂತ ಅಂದುಕೊಳ್ತೀನಿ. ಅಲ್ಲ, ಸುಮ್ಮನೆ ಕೇಳದೆ ಇವತ್ತಿನ ಕಾರ್ಯಕ್ರಮಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ದಲಿತ ಹಿಂದುಳಿದ ಬಡ ಯುವಕರನ್ನ RSS ಬಿಜೆಪಿ ಅವರು ಕೋಮುಗಲಭೆ ಘರ್ಷಣೆಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಹೀಗಾಗಿ ಯುವಕರು ದಯವಿಟ್ಟು RSS ತಂಟೆಗೆ ಹೋಗಬೇಡಿ. ಸರ್, ಮೊದಲಿಗೆ RSS ಅನ್ನುವಂಥದ್ದು ದೇಶಭಕ್ತಿ ಸಂಘಟನೆ. ಆ ದೇಶಭಕ್ತಿ ಸಂಘಟನೆಗೆ ಯಾರು ಯಾರನ್ನ ಕೂಡ ಒತ್ತಾಯಪೂರ್ವಕವಾಗಿ ಸೇರಿಸೋದಿಲ್ಲ. ಯಾವುದೇ ಇನ್ಫ್ಲುಯೆನ್ಸ್ ಮಾಡಿ ಬರೋದಲ್ಲ. ಅಲ್ಲಿ ಸ್ವಯಂ ಸೇವಕರು ತಮ್ಮ ಇಷ್ಟದ ಪ್ರಕಾರವಾಗಿ ಬರ್ತಾರೆ. ಈ ದೇಶದಲ್ಲಿ ನಾನು ಹುಟ್ಟಿದ್ದೀನಿ, ಇದು ನನ್ನ ದೇಶ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಬೇಕು ನೈಜ ರಾಷ್ಟ್ರ ಸೇವಕ ಅಂತ ದೇಶ ಸೇವೆಗೆ ಸ್ವಯಂ ಪ್ರೇರಿತರಾಗಿ ಸೇರ್ಕೊಳ್ತಾರೆ. ಅಡಲಿ ಯಾವ ಜಾತಿ ಧರ್ಮ ಏನು ಅಡ್ಡಿ ಬರಲ್ಲ. ಯಾಕೆ? ನನ್ನ ತಂದೆ ಕೂಡ RSS ಸ್ವಯಂ ಸೇವಕರೇ. ITC OTC ಎಲ್ಲವನ್ನು ಕೂಡ ಮಾಡಿದ್ದಾರೆ. ಯಾವತ್ತೂ ನೀವು ಹೇಳುವಂತ ಇಂತಹ ಸಮಸ್ಯೆ ಕಂಡು ಬಂದಿಲ್ಲ, ಯಾರಿಗೂ ಕಂಡು ಬರೋದು ಇಲ್ಲ. ಯಾಕಂದ್ರೆ ಅಂಥದ್ದು ಇಲ್ಲವೂ ಇಲ್ಲ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಿಮ್ಮ ರಾಜಕೀಯ ಅಲ್ಲ. RSS ಅಲ್ಲಿ ತಂದೆ ಕೃಪಾ ಕಟಾಕ್ಷದಿಂದ ಮುಂದೆ ಬರುವಂಥದ್ದು, ಅವಕಾಶವನ್ನು ಗಿಟ್ಟಿಸಿಕೊಳ್ಳುವಂಥದ್ದು ಅಂಥದ್ದೆಲ್ಲ ಏನಿಲ್ಲ ಸರ್. ಸ್ವಯಂ ಸೇವಕರಾಗಿ ಬರ್ತಾರೆ, ತಮ್ಮ ಪಾಲಿನದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಷ್ಟೇ. ಆಮೇಲೆ RSS ಕೋಮುಗಲಭೆ ಘರ್ಷಣೆ ಇದೆಲ್ಲ ಹೇಳಿದ್ರಲ್ವಾ, ಒಂದೇ ಒಂದು ಉದಾಹರಣೆ ಆದ್ರೂ ಕೊಡಬಹುದಾ? ನಮ್ಮ ದೇಶದಲ್ಲಿ RSS ಇಂದಾಗಿ ಇಂಥ ಒಂದು ಕೋಮುಗಲಭೆ ಆಗಿದೆ, ಒಂದು ಉದಾಹರಣೆ. ಅಲ್ಲ, ನೀವು ತುಂಬಾ ತಿಳಿದಂಥವ್ರು, ನಿಮಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರ ಯಾವುದು ಇರಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿರಲ್ಲ ಕೆಲವೊಮ್ಮೆ, ನಿಮ್ಮಿಂದ ತಿಳ್ಕೊಳ್ಳೋಣ ಅಂತ. ಮಹಾಜ್ಞಾನಿಗಳು ನೀವು. ಅಂಥದ್ದಿದ್ರೆ ತಿಳಿಸಬಿಡಿ ದಯವಿಟ್ಟು. ಈ ಮಟ್ಟಿನ ಹತಾಶೆ, ಈ ಮಟ್ಟಿನ ಅಪಪ್ರಚಾರಕ್ಕೆ ಪಟ್ಟು ಹಿಡಿದು ನಿಂತಿರುವಂಥದ್ದು ಯಾಕೆ ಅನ್ನೋದು ಜನರಿಗೆ ಅರ್ಥ ಆಗದೇನಿಲ್ಲ ಸರ್. ಜನರೇನು ಮೂರ್ಖರಲ್ವಲ್ಲ. ತಮ್ಮ ಕುಟುಂಬದವರನ್ನ ಜೀವಂತವಾಗಿ ಸುಟ್ಟುಕೊಂಡಂತಹ ರಜಾಕಾರರು ಇವರಿಗೆ ಅಪಾಯಕಾರಿ ಅಲ್ಲ. ನಮ್ಮ ಯೋಧರನ್ನ ಬಲಿ ಪಡೆದಂತಹ ಇಸ್ಲಾಮಿಕ್ ಉಗ್ರವಾದ ಭಯೋತ್ಪಾದಕರು ಇವರಿಗೆ ಅಪಾಯಕಾರಿ ಅಲ್ಲ. ಪಾಕಿಸ್ತಾನಿಯವರಿಗೆ ಅಪಾಯಕಾರಿ ಅಲ್ಲ. ನಮ್ಮ ದೇಶವನ್ನ ಲೂಟಿ ಮಾಡಿದಂತಹ ಮೊಘಲರು ಇವರಿಗೆ ಅಪಾಯಕಾರಿ ಅಲ್ಲ. ಈ ದೇಶವನ್ನ ಲೂಟಿ ಮಾಡಿದಂತಹ ಪಕ್ಷ ಅಪಾಯಕಾರಿ ಅಲ್ಲ. ಯಾಕೆ ಹೆಂಗಾಗತ್ತೆ ಅಲ್ವಾ? ಸಾರಿ, ಇರ್ಲಿ. ಆದ್ರೆ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ RSS ಮಾತ್ರ ಇವರಿಗೆ ಅಪಾಯಕಾರಿ ಆಗಿಬಿಡುತ್ತೆ. ವಾಹ್, ಪ್ರಿಯಾಂಕ್ ಖರ್ಗೆ ಅವರೇ, ನನಗೊಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ನೀವು ಯುವಕರಿಗೆ ಇವತ್ತು ಬಂದು RSS ಸೇರಬೇಡಿ ಅಂತ ಒಂದಷ್ಟು ಸಲಹೆಗಳನ್ನ ಕೊಡ್ತಾ ಇದ್ದೀರಲ್ವಾ? ಈ ಹಿಂದೆ ಸೆಪ್ಟೆಂಬರ್ 2025 ಭದ್ರಾವತಿ ಪಟ್ಟಣದಲ್ಲಿ ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಒಂದಷ್ಟು ಕಿಡಿಗೇಡಿಗಳು, ದೇಶ ವಿರೋಧಿಗಳು ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗ್ತಾರೆ. ಪಾಕ್ ಪರ ಘೋಷಣೆಗಳು ಮೊಳಗ್ತವೆ ಅಲ್ಲಿ. ಯಾಕೆ ಅವತ್ತು ನೀವು ಮುಂದೆ ಬಂದು ಯುವಕರೇ ಯಾವುದೇ ಕಾರಣಕ್ಕೂ ನೀವು ಇವರ ಹಾಗಾಗಬೇಡಿ, ಉಂಡ ಮನೆಗೆ ದ್ರೋಹವನ್ನ ಬಗೆಯೋದಕ್ಕೆ ಹೋಗಬೇಡಿ ಅಂತ ಯಾಕೆ ಹೇಳಲಿಲ್ಲ ಸರ್? 2022 ನವೆಂಬರ್ ಅಲ್ಲಿ ಮಂಗಳೂರಲ್ಲಿ ಮೊಹಮ್ಮದ್ ಶಾರಿಕ್ ಅನ್ನೋನು ಕುಕ್ಕರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡದ್ನಲ್ವಾ, ಒಂದಷ್ಟು ಟಾರ್ಗೆಟ್ ಅನ್ನು ಇಟ್ಕೊಂಡು ಬಂದಿದ್ನಲ್ವಾ? ಅವತ್ತು ಯಾಕೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ನಮ್ಮ ರಾಜ್ಯದ ಯುವಕರ ಸ್ಫೂರ್ತಿ, ಯುವಕರ ದಾರಿದೀಪ, ಯಾಕೆ ನೀವು ಶಾರಿಕ್ ರೀತಿ ಭಯೋತ್ಪಾದಕರಾಗಬೇಡಿ ಅಂತ ಸಲಹೆಯನ್ನು ಕೊಡ್ಲಿಲ್ಲ? ಅದೇ ಶಾರಿಕನ್ನ ಯಾರೋ ಬ್ರದರ್ಸ್ ಅಂತೆಲ್ಲ ಹೇಳ್ತಾ ಇದ್ರಲ್ವಾ? ಇರ್ಲಿ. ಏಪ್ರಿಲ್ 2022 ಹುಬ್ಬಳ್ಳಿ ಗಲಭೆ ಪ್ರಕರಣ, ಪೊಲೀಸ್ ಠಾಣೆಗೆ ನುಗ್ಗಿ ಅದಷ್ಟು ಮಂದಿ ಬೆಂಕಿ ಹಚ್ಚಿದ್ರಲ್ವಾ ಕಿಡಿಗೇಡಿಗಳು. ಹುಬ್ಬಳ್ಳಿ ಠಾಣೆ ಎದುರು ಪೊಲೀಸ್ ವಾಹನಗಳ ಮೇಲೆ
ಕಲ್ಲು ತೂರಾಟವನ್ನು ನಡೆಸಿದ್ರಲ್ವಾ, ಅವತ್ತು ಯಾಕೆ ಸರ್ ನೀವು ಮುಂದೆ ಬಂದು ಯುವ ಶಕ್ತಿ ಯಾವುದೇ ಕಾರಣಕ್ಕೂ ಇಂತಹ ಸಮಾಜ ದ್ರೋಹಿಗಳ ರೀತಿ ನೀವು ಆಗಬೇಡಿ, ಕೋಮುವಾದಿಗಳಾಗಬೇಡಿ ಅಂತ ಯಾಕೆ ಹೇಳಲಿಲ್ಲ ಪ್ರಿಯಾಂಕ ಖರ್ಗೆ ಅವರೇ? ಸಲಹೆ ಕೊಡಬೇಕಿತ್ತಲ್ವ ಯುವ ಶಕ್ತಿಗೆ. 2024 ಸೆಪ್ಟೆಂಬರ್ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ಎಸೆದು ಗಲಾಟೆಯನ್ನು ಶುರು ಮಾಡ್ತಾರೆ. ಆ ಗಲಾಟೆ ಏನಾಗುತ್ತೆ ಕೊನೆಗೆ? ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ತಾರೆ, ಗಲಭೆ ಸೃಷ್ಟಿ ಮಾಡ್ತಾರೆ. ಅವತ್ತು ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ನೀವು ಹೇಳಿಲ್ಲ, ಯುವಕರೇ ನೀವು ಯಾವತ್ತೂ ಕೂಡ ಈ ರೀತಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಈ ಗುಂಪಿನ ಜೊತೆ ಆಗಬೇಡಿ, ಈ ಗುಂಪಿನವರಾಗಬೇಡಿ, ಅಂಥವರಿಗೆ ಯಾರು ಜೊತೆಯಾಗಿ ನಿಲ್ತಾರೋ ಅವರಿಂದಾನು ಸ್ವಲ್ಪ ದೂರನೇ ಇದ್ದು ಬಿಡಿ, ಎಚ್ಚರವಾಗಿರಿ ಅಂತ ಯಾಕೆ ಹೇಳಲಿಲ್ಲ ಸರ್? 2020ರ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪೊಲೀಸರನ್ನೂ ಲೆಕ್ಕಿಸದೆ ಅವರ ಮೇಲೆ ಹಲ್ಲೆ ಮಾಡಿ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಿ, ಪೊಲೀಸ್ ವಾಹನಗಳು ಸೇರಿದ ಹಾಗೆ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿ ಪೆಟ್ರೋಲ್ ಬಾಂಬ್ ಎಸೆದು, ಪಾಪ ಯಾರೋ ಕಾಂಗ್ರೆಸ್ ಶಾಸಕ ಅವರ ಮನೆಗೂ ಬೆಂಕಿಯನ್ನು ಹಚ್ಚಿದ್ರಲ್ವಾ, ಇದೆಲ್ಲ ಆಯ್ತಲ್ವಾ? ಅವತ್ತು ಯಾಕೆ ಸರ್ ನೀವು ಮೀಡಿಯಾ ಮುಂದೆ ಬಂದು ಮಾತಾಡದಿದ್ರು, ನೀವು ತುಂಬ ಆಕ್ಟಿವ್ ಆಗಿರುವಂತಹ ಟ್ವಿಟರ್ ಮೂಲಕ ಯುವಕರನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಯಾಕೆ ಮಾಡಲಿಲ್ಲ? ದಯವಿಟ್ಟು ಇಂಥವರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಡಿ, ಕೋಮುಗಲಭೆ ಮಾಡೋರನ್ನ, ಆಮೇಲೆ ಆ ಕೋಮುಗಲಭೆ ಮಾಡಿದವರನ್ನ ಬಿಡಿಸ್ಕೊಂಡು ಬರೋರನ್ನ, ಇವ್ರು ಯಾರನ್ನ ಕೂಡ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಬಾಯಲ್ಲಿ ಆಚಾರ, ತಿನ್ನೋದು ಬದನೆಕಾಯಿ, ಇಂಥವರನ್ನ ಯಾವತ್ತೂ ನಂಬೋದಕ್ಕೆ ಹೋಗಬೇಡಿ ಅಂತ ಯಾಕೆ ಸರ್ ಬುದ್ಧಿವಾದವನ್ನ ಹೇಳಿಲ್ಲ ಯುವಕರಿಗೆ? ಹೇಳಬೇಕಿತ್ತಲ್ವ? 2025 ನವೆಂಬರ್ ದೆಹಲಿ ಕಾರು ಸ್ಫೋಟ ಆಯಿತು. ಸುಸೈಡ್ ಬಾಂಬರ್ ಉಮರುನ್ ನಬಿ ಫರೀದಾಬಾದ್ನ ಅಲ್ ಫಲ್ಲಾಹ್ ವಿಶ್ವವಿದ್ಯಾಲಯದಲ್ಲಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದ. ಅವತ್ತು ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ನೀವು ಹೇಳಲಿಲ್ಲ? ನೋಡಿ ಯುವಶಕ್ತಿ, ನೀವು ಯಾವತ್ತಿದ್ರೂ ಕೂಡ ಮಾದರಿಯಾಗಬೇಕು. ಯಾವುದೇ ಹುದ್ದೆ ಆಗಲಿ ನಿಯತ್ತಿರಬೇಕು. ಇಂಥವರ ಹಾಗೆ ಭಯೋತ್ಪಾದಕರಾಗಬೇಡಿ. ಹೀಗೆ ಯಾಕೆ ಯುವಶಕ್ತಿಗೆ ಸಲಹೆಗಳನ್ನು ಕೊಡಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರೇ? ಪಾಕಿಸ್ತಾನವನ್ನ ಪಾಪ ಅಂತ ಹೇಳೋರನ್ನ, ಅದೇ ವೈರಿ ಪಾಕಿಸ್ತಾನವನ್ನ ಮಣಿಸಿದ, ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಂತಹ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ಟು ಯುದ್ಧ ಅಂತ ಕರೆಯುವಂತಹ, ಪಾಕಿಸ್ತಾನ ಅಂತ ಹೇಳುವಾಗ ನಮ್ಮ ಪಾಕಿಸ್ತಾನ ಅಂತ ಹೇಳೋರನ್ನ, ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ, ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಯುವಕರೇ ಯಾವತ್ತು ಮಾದರಿಯಾಗಿ ತಗೊಳ್ಬೇಡಿ. ಅಂಥವರ ಗುಂಪನ್ನ ಯಾವತ್ತೂ ಸಾಧ್ಯ ಆದಷ್ಟು ದೂರನೇ ಇಟ್ಟುಬಿಡಿ. ಭಯೋತ್ಪಾದಕರ ಪರವಾಗಿರೋರಿಂದ ದೂರನೇ ಇದ್ದು ಬಿಡಿ. ಕೋಮುಗಲಭೆ ನಡೆಸೋರನ್ನ ಬಿಡಿಸ್ಕೊಂಡು ಬರ್ತಾರಲ್ವಾ, ಅವರಿಂದ ದೂರನೇ ಇದ್ದು ಬಿಡಿ. ಅಂಥವರಿಂದ ಯಾವತ್ತೂ ಕೂಡ ಪ್ರೇರಣೆಯನ್ನು ತಗೊಳ್ಬೇಡಿ, ಅಂಥವ್ರು ಹೇಳೋದನ್ನ ಕಿವಿಗೂ ಹಾಕ್ಕೊಳ್ಬೇಡಿ. ಇದನ್ನೆಲ್ಲ ಯಾಕೆ ಹೇಳಲ್ಲ ಪ್ರಿಯಾಂಕ್ ಖರ್ಗೆ ಅವರೇ? ಯುವಶಕ್ತಿಗೆ ನಿಮ್ಮ ಪ್ರೇರಣೆ ಅಗತ್ಯ ಬಹಳ ಇದೆ, ತುಂಬ ಅಗತ್ಯ ಇದೆ. ಅದೆಲ್ಲ ಬಿಟ್ಟು ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ, ಹಸಿರಾಗಿ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆಯುವ ಚುಕ್ಕಿಗಣ, ಎಲ್ಲ ನನ್ನದು ಎಲ್ಲ ನನ್ನದು, ದೇಶ 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 ನನ್ನದು. ಈ ರೀತಿ ದೇಶ ಪ್ರೇಮವನ್ನ ಅಳವಡಿಸ್ಕೊಂಡಿರುವಂತಹ ಒಂದು ರಾಷ್ಟ್ರಭಕ್ತಿ ಸಂಘಟನೆಯಿಂದ ದೂರ ಇರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಹೇಳ್ತಾ ಇದ್ದಾರೆ? ಈಗ ಯುವಶಕ್ತಿನೇ ಡಿಸೈಡ್ ಮಾಡಬೇಕು. ಹಾಗಾದ್ರೆ
ಇಲ್ಲಿ RSS ತಪ್ಪ ಅಥವಾ ದಯವಿಟ್ಟು RSS ಇಂದ ದೂರ ಇದ್ಬಿಡಿ ಅಂತ ಹೇಳ್ತಾ ಇರುವಂಥವ್ರು ತಪ್ಪ? ಇದನ್ನ ಯುವಶಕ್ತಿನೇ ಡಿಸೈಡ್ ಮಾಡತ್ತೆ. ಈ ದೇಶದಲ್ಲಿ ಹುಟ್ಟಿರುವಂಥವರೇ ಡಿಸೈಡ್ ಮಾಡ್ತಾರೆ, ದೇಶ ಪ್ರೇಮಿಗಳೇ ಡಿಸೈಡ್ ಮಾಡ್ತಾರೆ. ಈ ವಿಚಾರವಾಗಿ ನಿಮ್ಮ ಮನಸ್ಸಿಗೇನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.